7 ವರ್ಷದ ಮುದ್ದಾದ ಅಳಿಯನನ್ನೇ ಹತ್ಯೆ ಮಾಡಿದ್ದಾನೆ ಮಾವ. ದಾವಣಗೆರೆಯ ಗಾಂಧಿನಗರ ಗ್ರಾಮದಲ್ಲಿ ಘನಘೋರ ಕೃತ್ಯವೊಂದು ನಡೆದು ಹೋಗಿದೆ. 7 ವರ್ಷದ ಮುದ್ದಾದ ಅಳಿಯ, ಪುಟ್ಟ ಮಗು ಕಂದಂ, ಆತನನ್ನ ಮಾವನೇ ಕೊಂದಿದ್ದಾನೆ. ದಾವಣಗೆರೆಯ ಗಾಂಧಿನಗರದ ಗ್ರಾಮದಲ್ಲಿ ಆಗಿರುವಂಥ ಕೃತ್ಯ ಇದು, ಘನಘೋರ ಕೃತ್ಯ. 7 ವರ್ಷದ ಆದಿತ್ಯ ನಾಯಕ್ ಹತ್ಯೆ ಮಾಡಿದ್ದಾನೆ. ತಾವರ್ ನಾಯಕ್ ಮಾವ, ಆದಿತ್ಯ ನಾಯಕ್ ಅಳಿಯ. ಜಗಳೂರು ಲಚ್ಚೇನಹಳ್ಳಿಯ ಅರಣ್ಯದ ಹಳ್ಳದಲ್ಲಿ ಆದಿತ್ಯನ ಶವ ಪತ್ತೆಯಾಗಿದೆ. ಜೇನು ಕೀಳಲು ಅಂತ ಆದಿತ್ಯನನ್ನ ಕರೆದೊಯ್ದಂಥ ತಾವರ್ ನಾಯಕ್ ಕೊಲೆ ಮಾಡಿ ಹಳ್ಳದಲ್ಲಿ ಶವ ಬಿಸಾಕಿ ಪರಾರಿಯಾಗಿದ್ದಾನೆ. ಆರೋಪಿ ಮಾವನನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದೇನೆಂದು ಈ ತನಕ ಆರೋಪಿ ಮಾವ ಬಾಯ್ಬಿಟ್ಟಿಲ್ಲ. 6/2026 ಬೆಳಗ್ಗೆ 8:30 ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕ, ಸುಮಾರು 7 ವರ್ಷ ವಯಸ್ಸು. ಈತನು ಏನೋ ಅವರ ಮಾವ ಆರೋಪಿತನ ಜೊತೆ ಜೇನು ಹಿಡಿಬೇಕಂತ ಬಿಟ್ಟೇಳಿ ಹೋಗಿರ್ತಾನೆ. ಹೋದಾಗ ಆ ಸಂದರ್ಭದಲ್ಲಿ ಅವರು ವಾಪಸ್ಸು ಬಂದಿರೋದಿಲ್ಲ. ಈ ಒಂದು ವಾಪಸ್ ಬರದೇ ಇದ್ದಕ್ಕೋಸ್ಕರ ನಮ್ಮ ಜಗಳೂರು ಠಾಣೆಗೆ ಅವರು ತಡರಾತ್ರಿ ಬಂದುಬಿಟ್ಟು ಒಂದು ಪ್ರಕರಣ ದಾಖಲಿಸ್ತಾರೆ. ಮ್ಯಾನ್ ಮಿಸ್ಸಿಂಗ್ ಕೇಸನ್ನು ನಾವು ಪ್ರಕರಣ ದಾಖಲಿಸ್ಕೊಟ್ಟಿರ್ತೇವೆ. ರಾತ್ರಿ ಆಗಿದ್ದರಿಂದ ಯಾವುದೇ ರೀತಿಯ ಪತ್ತೆ ಕಾರ್ಯಗಳಿಗೆ ಹಿಂಡ್ರೆನ್ಸ್ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಮ್ಮ ಎಲ್ಲ ಪೊಲೀಸ್ ಮತ್ತು ಎಲ್ಲ ಗ್ರಾಮಸ್ಥರು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಈ ಲಚ್ಚೇಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಒಂದು ಸಣ್ಣ ನೀರಿನ ತೊರೆಯಲ್ಲಿ ಈ ಬಾಲಕನ ಮೃತದೇಹ ನಮಗೆ ಪತ್ತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ತಂದೆ ಏನು ಪಿರಾದಿದಾರಾಗಿರ್ತಕ್ಕಂಥ ಶಶಿ ನಾಯ್ಕ್ ಇವರು ಒಂದು ಕೊಲೆ ಪ್ರಕರಣವನ್ನು ದಾಖಲಿಸುತ್ತಾರೆ. ಆ ಪ್ರಕರಣದಲ್ಲಿ ಈ ಆರೋಪಿತನನ್ನು ಹೆಸರಿಸಿ ತಾವರ್ ನಾಯಕ್ ಅಂತ ಬಿಟ್ಟಡಿ ಈತನ ವಿರುದ್ಧ ಕೊಲೆ ಆರೋಪ ಮಾಡಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ನಾವೆಲ್ಲ ಈಗ ಕಾರ್ಯಪ್ರವೃತ್ತರಾಗಿದ್ದೇವೆ. ಅತಿ ಶೀಘ್ರದಲ್ಲಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಪತ್ತೆ ಮಾಡ್ತೀವಿ. ಈಗ ಪತ್ತೆಗೆ ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಅವ್ರಿಗೆ ವಿಚಾರಣೆ ಮಾಡಿಬಿಟ್ಟು ಯಾವ ಉದ್ದೇಶಕ್ಕೆ ಮಾಡಿದೆ ಅಂತ ಬಿಟ್ಟೇಳಿ ಮುಂದಿನ ದಿನ ಹೇಳ್ತೇವೆ. ಹೌದು, ಸೋದರ ಅಂದರೆ ಹೆಂಡತಿ ಅಂದರೆ ಮೃತ ಬಾಲಕನ ತಾಯಿಯ ಚಿಕ್ಕಪ್ಪ ಈ ಒಂದು ಕೃತ್ಯ ವಹಿಸ್ಕೊಳ್ತೇವೆ. ಚಿಕ್ಕಪ್ಪನ ಮಗ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್, 7 ವರ್ಷದ ಅಪ್ರಾಪ್ತ ಬಾಲಕ, ಮಾವನೇ ಅಳಿಯನನ್ನ ಕೊಂದಿರೋದು ಯಾತಕ್ಕೋಸ್ಕರ ಅಂತೆ? ಈಗ ಆರೋಪಿ ಸಿಕ್ಕಿದಾನ? ಏನ್ ಸಿಗ್ತಾ ಇದೆ ಮಾಹಿತಿ? ಮಧುಸೂದನ್, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗಾಂಧಿನಗರ ಗ್ರಾಮ ಏನಿದೆ, ಆ ಗಾಂಧಿನಗರ ಗ್ರಾಮದಲ್ಲಿ ಶಶಿ ನಾಯ್ಕ್ ಅಂತ ಇರ್ತಾರೆ. ಆ ಶಶಿ ನಾಯ್ಕಿಗೆ 2 ಮುದ್ದಾದ ಮಕ್ಕಳಿದ್ರು. ಅದರಲ್ಲಿ 2ನೇ ಮಗ ಆದಿತ್ಯ ನಾಯ್ಕ್ ಅಂತ ಹೇಳಿ ಆತ ಅದೇ ಗ್ರಾಮದ ಗಾಂಧಿನಗರ ಗ್ರಾಮದ ಏನು ತಾವರ್ ನಾಯಕ್ ಏನಿರ್ತಾನೆ, ತಾವರೆ ನಾಯಕ್, ಆ ತಾವರೆ ನಾಯಕ್ ಅಳಿಯ ಅಂದ್ರೆ ಈ ಆದಿತ್ಯ ನಾಯಕನ ಮಾವ ಆಯ್ತಾ. ಇಬ್ರು ಅಂದ್ರೆ ಒಂದೇ ಸಂಬಂಧಿಕರಾಗಿರೋದ್ರಿಂದ, ಅಳಿಯ ಮಾವ ಆಗಿರೋದ್ರಿಂದ ಎಲ್ಲರೂ ಪ್ರೀತಿಯಿಂದ ನಮ್ಮ ಮಗುವನ್ನ ತಾವರೆ ನಾಯಕ್ ನೋಡ್ಕೊಳ್ತಾ ಇರ್ತಾನೆ. ಯಾವಾಗ್ಲೂ ಆತನ ಮುದ್ದಾಗಿ ಬಳಸ್ತಾ ಇರ್ತಾನೆ. ಶಶಿ ನಾಯಕ್ ಕೂಡ ಇಬ್ರು ಅಳಿಯ ಮಾವ ತಾನೆ ಅಂತ ಹೇಳಿ ಎಲ್ಲೂ ಹೋದ್ರು ಆತನನ್ನ ಕರೆದುಕೊಂಡು ಹೋಗ್ತಾ ಇರ್ತಿದ್ದ. ಎಲ್ಲ ಪ್ರೀತಿಯಿಂದ ಮಾತನಾಡ್ತಾ ಇದ್ದ. ಇದರಿಂದ ಎಲ್ಲರೂ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಎಲ್ಲ ಅಂದ್ಕೊಂಡಿದ್ರು. ಆದ್ರೆ ಇದೇ ಸಮಯದಲ್ಲಿ ಮೊನ್ನೆ 3 ದಿನಗಳ ಹಿಂದೆ ಏನು ಮಗುವನ್ನ ಈತ ಲಕ್ಕೇನಹಳ್ಳಿಯಲ್ಲಿ ಜೇನು ಕೀಳಲು ಹೋಗೋಣ ಅಂತ ಹೇಳಿ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿರ್ತಾನೆ. ಯಾವಾಗ್ಲೂ ಮುದ್ದಾಗಿ ಪ್ರೀತಿಯಿಂದ ಯಾವಾಗ್ಲೂ ಕರ್ಕೊಂಡು ಓಡಾಡ್ತಾ ಇದ್ದಂತ ತಾವರೆ ನಾಯಕ್ ಕರೆದುಕೊಂಡು ಮನೆಯಲ್ಲೂ ಕೂಡ ಕಳಿಸಿದ್ರು. ಆದ್ರೆ ಸತತ 5-6 ಗಂಟೆ ಆದ್ರೂ ಕೂಡ ಆತ ಮನೆಗೆ ಬರೋದಿಲ್ಲ. ಇದರಿಂದ ಅವರು ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಆತಂಕಕ್ಕೆ ಒಳಗಾಗಿ ರಾತ್ರಿ ಎಲ್ಲ ಹುಡುಕ್ತಾರೆ. ಅಂದ್ರೆ ತಾವರ ನಾಯಕ ಸುಳಿವು ಸಿಗುದಿಲ್ಲ, ಅದು ಮಗು ಆದಿತ್ಯನ ಸುಳಿವು ಸಿಗುದಿಲ್ಲ. ರಾತ್ರಿ ಎಲ್ಲ ಹುಡುಕ್ತಾಗ ಮಗು ಕಾಣದೇ ಇರೋದ್ರಾಗ ಮತ್ತು ಒಂದು ಜಗಳೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟ ನಂತರ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾರೆ. ರಾತ್ರಿ ಆಗಿರೋದ್ರಿಂದ ಅವರು ಕಾರ್ಯಾಚರಣೆ ನಿಲ್ಲಿಸಿ ಮತ್ತೆ ಬೆಳಿಗ್ಗೆ ಏನು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಆ ಒಂದು ಸಮಯದಲ್ಲಿ ಲಕ್ಕೇನಹಳ್ಳಿಯಲ್ಲಿ ಏನು ಅರಣ್ಯ ಪ್ರದೇಶದಲ್ಲಿ ಒಂದು ಸಣ್ಣ ಕೊಳ ಇರುತ್ತೆ. ಆ ಕೊಳದಲ್ಲಿ ಆ ಮಗುವಿನ ಶವ ಪತ್ತೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾಗ ತಾವರೆ ನಾಯಕ ಕೂಡ ಅದುವರೆಗೂ ಪತ್ತೆ ಆಗಿರೋದ್ರಿಲ್ಲ. ಆತನ ಮೇಲೆ ಒಂದು ಅನುಮಾನಗೊಂಡು ದೂರನ್ನ ಕೊಡ್ತಾರೆ. ದೂರು ಕೊಟ್ಟ ನಂತರ ಆತನ ಪತ್ತೆಗಾಗಿ ಪೊಲೀಸರು ಒಂದು ಬಲೆಯನ್ನ ಬೀಸ್ತಾರೆ. ನಂತರ ಆತನನ್ನು ಬಂಧಿಸ್ತಾರೆ. ಆದ್ರೆ ಆತ ಯಾಕೆ ಈ ಮಗುವನ್ನ ಕೊಲೆ ಮಾಡಿದ ಅಂತ ಹೇಳಿ ಯಾವುದೇ ಅಂದ್ರೆ ಇದುವರೆಗೂ ಮಾಹಿತಿಯನ್ನ ಕೊಟ್ಟಿಲ್ಲ. ಈ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಪ್ರೀತಿಯಿಂದ ಜೊತೆಗೆ ಇದ್ರು,
ಪ್ರೀತಿಯಿಂದ ಬೆಳೆಸ್ತಾ ಇದ್ರು, ಆ ಮನೆಯವರಿಗೆ ಗೊತ್ತಿತ್ತು. ಆದ್ರೂ ಕೂಡ ಈ ರೀತಿಯಾಗಿ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಯಾಕೆ ಈ ರೀತಿ ಮಾಡ್ದ ಅನ್ನೋದು ಕೂಡ ಇದುವರೆಗೂ ಗೊತ್ತಿಲ್ಲ. ಯಾವ ರೀತಿಯನ್ನ ಕೊಲೆಯನ್ನ ಮಾಡಿದ, ಜೊತೆಗೆ ಯಾಕೆ ಮಗುವನ್ನ ಕೊಲೆ ಮಾಡಿದ ಅನ್ನೋದು ಕೂಡ ಇದುವರೆಗೂ ಮಾಹಿತಿ ಗೊತ್ತಾಗಿಲ್ಲ. ಪೊಲೀಸರು ಕೂಡ ಈ ಬಗ್ಗೆ ತೀವ್ರವಾದಂತಹ ತನಿಖೆ ನಡೆಸ್ತಾರೆ. ಮಗುವಿನ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಈಗಾಗಲೇ ನಡೆಸಲಾಗಿದೆ ಮತ್ತು ಜೊತೆಗೆ ಈತನನ್ನು ಕೂಡ ವಿಚಾರಣೆ ನಡೆಸ್ತದೆ. ಆದ್ರೆ ಯಾಕೆ ಅಂತ ಇದುವರೆಗೂ ಬಾಯ್ಬಿಟ್ಟಿಲ್ಲ. ನಂತರ ಇನ್ನೂ ತೀವ್ರ ವಿಚಾರಣೆ ನಡೆಸಿದ ನಂತರ ಸತ್ಯವನ್ನ ಬಾಯ್ಬಿಡೋದು, ಆ ನಂತರ ಈ ಬಗ್ಗೆ ಕಾರಣ ತಿಳಿಯುವುದು. ಇದುವರೆಗೂ ಕೂಡ ಮಗುವಿನ ಸಾವಿಗೆ ಕಾರಣ ನಿಗೂಢವಾಗೇ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ.